ಇಚ್ಛಾಧಾರಿ ನಾಗಗಳು ನಮ್ಮ ಸುತ್ತಮುತ್ತನೇ ಬರುವಂತ ಸಾಧ್ಯತೆ ದಟ್ಟವಾಗಿದೆ. ಎಲ್ಲರೂ ಜಾಗೃತರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಮೈ ಮರೆಯಲ್ಲ ಅಪ್ಪಾಜಿ. ಆ ಇಚ್ಛಾಧಾರಿ ನಾಗಗಳನ್ನ ಬಲಿ ಹಾಕೋ ತನಕ ನನಗ್ ಸಮಾಧಾನ ಇಲ್ಲ. ಸುಲಭದ ತುತ್ತು ಅನ್ಕೋಬೇಡಿ. ದಿಕ್ಕು ತಪ್ಪಿಸೋದ್ರಲ್ಲಿ ನಾಗಗಳು ನಿಪುಣರು. ಆ 2 ನಾಗಗಳನ್ನ ಎದುರಿಸೋದಕ್ಕೆ ನಾವ್5 ಗರುಡಗಳು ಸಾಕಲ್ವಾಪ? ಆ ನಾಗಗಳು ನಮ್ಮ ಶಕ್ತಿಯನ್ನು ದಾಟಿ ಬರೋಷ್ಟು ಬಲಿಷ್ಠ ಅಲ್ಲ. ನಾಗಗಳು ನಮ್ಮಷ್ಟು ಬಲಿಷ್ಠರಲ್ಲದಿರಬಹುದು, ಆದರೆ ವೇಷವನ್ನು ಬದಲಾಯಿಸಿಕೊಂಡು ಕಾರ್ಯಸಿದ್ಧಿಸಿ ಮಾಡಿಕೊಳ್ಳುವುದರಲ್ಲಿ ಚಾಣಾಕ್ಷರು. ಅಂದ್ರೆ ನೀವು ಹೇಳ್ತಾ ಇರೋದು ಇಚ್ಛಾಧಾರಿ ನಾಗಗಳು ನಮಗೆ ತಿಳಿದಿರೋ ರೀತಿ ನಮ್ಮ ಕಣ್ಮುಂದೆನೇ ಬರ್ಬೋದು ಅಂತನಾ? ಅಲ್ಲ ಗೆಳೆಯೋ, ಮಾತೇ ಇಲ್ಲ. ಆದರೆ ಒಂದು ಮಾತು, ನಮ್ಮ ಬಳಿ ಇರೋ ಗರುಡೋದ್ಗಾರವೇ ನಮ್ಮ ಪ್ರಮುಖ ಅಸ್ತ್ರ. ಅಪ್ಪಾಜಿ, ನಾವುಗಳು ಯುದ್ಧದ ರಣಕಹಳೆ ಊದಾಗಿದೆ. ಸೋಲೋ ಮಾತೇ ಇಲ್ಲ. ಒಂದು ಬಾರಿ ಆದಿಶೇಷ ಮತ್ತು ಅವನ ಪ್ರೇಯಸಿ ನನ್ನ ಕೈಗೆ ಸಿಕ್ಕರೆ ಅಲ್ಲಿ ಆಗೋದು ಅವರಿಬ್ಬರ ಸಂಹಾರ. ಆಚೆ ಯಾರೋ ಬಂದಿರೋ ಹಾಗಿದೆ. ಈ ಮನೆಯವರೇ ಯಾರೋ ಅನ್ಸುತ್ತೆ. ಮುಸ್ತಫಾ, ಮುಸ್ತಫಾ. ಆರು ಖಡೋ, ಬಂದೆ ಬಂದೆ. ಏನ್ ಕರೆದಿದ್ದು? ಮುಸ್ತಫಾ, ಹಾ, ಹೊರಗಡೆ ಯಾರೋ ಬಂದಿದ್ದಾರೆ, ಹೋಗಿ ನೋಡು. ಅಣ್ಣ ನಮಸ್ಕಾರ ಅಣ್ಣ. ಕೌನ್ ಜಿ ತುಮೆ? ಹಾ, ಯಾರು ನೀವು? ಅಣ್ಣ ದಾರಿಲಿ ಬರ್ತಾ ಇದ್ವಿ, ನಮ್ಮ ಕಾರ್ ಕೆಟ್ಟೋಯ್ತು. ಎಲ್ಲಿ ಉಳ್ಕೊಳ್ಳೋದು ಗೊತ್ತಾಗ್ಲಿಲ್ಲ. ಆನ್ ದ ವೇ ನಡ್ಕೊಂಬರ್ಬೇಕಾದ್ರೆ ನಿಮ್ಮ ಮನೆ ಕಾಣಿಸ್ತು, ಅದಕ್ಕೆ ಬಂದ್ವಿ. ಇವತ್ತು ಒಂದ್ ರಾತ್ರಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ ಪ್ಲೀಸ್? ನಿಮ್ದಕ್ಕೆ ಹೊರತು ಪರಿಚಯ ಇಲ್ದೆ ಹೇಗ್ ನಂಬೋದು? ಅಣ್ಣ ನಾವು ಸುಳ್ಳು ಹೇಳ್ತಾ ಇಲ್ಲ ಅಣ್ಣ, ನಮ್ಮನ್ನು ನಂಬೋದು ನಿಜವಾಗ್ಲು. ಹಾ, ಐಸಾ ಇನ್ನೇ ಕೊನ್ನೆ? ನನ್ನ ಹೆಂಡತಿ. ನಿಮ್ದಕ್ಕೆ ಹೆಂಡತಿ? ಹಾ, ಒಳಗೆ ಬೇರೆಯವ್ರು ಉಳ್ಕೊಂಡಿದ್ದಾರೆ. 1 ಮಿನಿಟ್ ವೈಟ್ ಕರೋ. ಯಾರು ಬಂದಿರೋದು? ಈ ಮನೆಯವರಾ? ನೈ ಪ್ರವಾಸಿಗರು. ಕಾರ್ಗೆ ಕೆಟ್ಟೋಗಿದೆ ಅಂತ ಮನೆ ಹುಡ್ಕೊಂಡು ಬಂದಿದ್ದಾರೆ. ಹೋಗು, ಅವ್ರು ವಾಪಸ್ ಕಳಿಸು. ಇಷ್ಟು ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾರ ಅವರು? ಅವ್ರದ್ದು ಜೊತೆಲಿ ಹೆಂಡತಿ ಇದ್ದಾರೆ. ಅಪ್ಪಾಜಿ ಹೇಳ್ದಷ್ಟು ಮಾಡೋ. ನೀವು ಸುಮ್ಗೆ ಇರ್ತೀರಾ? ನೀವು ಇರೋದೇ ಇನ್ಯಾರ್ದೋ ಮನೆಯಲ್ಲಿ. ಅವ್ರು ಬಂದ್ರೆ ಕ್ಯಾ ಪ್ರಾಬ್ಲಮ್? ನಾನು ಕರೀತೀನಿ. ನಮ್ಗೆ ಎದುರುತ್ತರ ಕೊಡ್ತೀಯಾ? ನಮ್ ಶಕ್ತಿ ಏನಂತ ತೋರಿಸ್ತೀನಿ ನಿನಗೆ. ಅಜಿತ, ಕೋಪದ ಕೈಗೆ ಬುದ್ಧಿನ ಕೊಡಬೇಡ. ನಮ್ಮ ಗುರಿ ಇರೋದು ನಮ್ಮ ಬಗ್ಗೆ ಇನ್ನೊಬ್ಬರಿಗೆ ಭಯ ಪಡಿಸೋದಕ್ಕಲ್ಲ, ಇಚ್ಛಾಧಾರಿ ನಾಗಗಳನ್ನ ಸರ್ವನಾಶ ಮಾಡಕ್ಕೆ. ಅಲ್ಲ ಅಪ್ಪ. ಹೋಗ್ಲಿ ಬಿಡು. ಅನ್ಯ ಮಾತುಗಳಿಗೆ ಕಡಿವಾಣ ಹಾಕಿ ನಾಳೆ ಆದಿಶೇಷ ಮತ್ತೆ ನಾಗಿಣಿನ ಹೇಗಿಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಾಳೆ ಅವ್ರು ನಮಗೆ ಸಿಗಲೇಬೇಕು ಅಷ್ಟೇ. ಅಣ್ಣ 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 ತುಂಬ ಥ್ಯಾಂಕ್ಸ್ ಅಣ್ಣ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವ್ರೇನಾ ನಮಗೆ ಉಳ್ಕೊಳ್ಳೋದಕ್ಕೆ ಹ್ಞೂ ಅಂದಿದ್ದು? ಅವ್ರನ್ನ ಮಾತಾಡಿಸಿ ಒಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ. ಹಾ, ಕ್ಯಾ ಕರ್ರೋ ಬೈ ತುಮ್ಮ? ಅವರು ತುಂಬಾ ಬಿಸಿಗೆ ಇದ್ದಾರೆ. ನಿಮ್ದಕ್ಕೆ ಟ್ಯಾಂಕ್ಸ್ ಬಾದ್ಮೆ ಬಲ್ಲೋ. ಬನ್ನಿ, ನಿಮ್ದು ರೂಮು ಮೇಲ್ಗಡೆ ಐತೆ. ಸರಿ ಅಣ್ಣ, ಹೋಗ್ತೀವಿ. ಹಲೋ, ಹಾ, ನಿಮ್ದಕ್ಕೆ ಯಾಕೆ ಇವ್ರದ್ದು ಕೈ ಯಾವಾಗ್ಲೂ ಹಿಡ್ಕೊಂಡಿರೋದು? ಬಿಟ್ಟು ಹೋಗ್ಬಿಡ್ತಾರೆ ಅಂತ ಭಯನಾ? ಛೇ ಹಾಗೆಲ್ಲ ಏನಿಲ್ಲ. ಬೇಡ ಅಂದ್ರೆ ಬಿಟ್ಬಿಡ್ತೀವಿ ಬಿಡಿ. ತ್ರಿಶೂಲ್, ಏ
ನಮ್ದಕ್ಕೆ ಸುಮ್ಮನೆ ತಮಾಷೆಗೆ ಹೇಳಿದ್ದು. ನಿಮ್ದು ಕೈ ಹಿಡ್ಕೊಳ್ಳಿ, ಗಟ್ಟಿಗೆ ಹಿಡ್ಕೊಳ್ಳಿ. ನಿಮ್ದಕ್ಕೆ ರೂಮು ಮೇಲ್ಗಡೆ ಐತೆ, ಬನ್ನಿ. ಪ್ರೇಮಯ್ಯ, ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ. ನೀನು ಹೊಡೆಯಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು, ಹೇಳು. ಹೇಳು ಅಂದ್ಯಾ? ಈಗ ಹೇಳ್ತೀನಿ ಕೇಳು. ನಿನ್ ಜೊತೆ ಯಾವಾಗಲೂ ಓಡಾಡ್ತಿದ್ಲಲ್ಲ ಆ ಬಿಳಿ ಜಿಳ್ಳೆ ಮಾಯಾ ಅಂತ, ಅವಳನ್ನೇ ಯಾಕೆ ನೀನ್ ಮದುವೆ ಮಾಡ್ಕೋಬಾರ್ದು? ಮಾವ, ನೀ ನನ್ ಕೆಣ್ಕೋ, ತಪ್ಪೇ ಇಲ್ಲ. ಆದ್ರೆ ನನ್ನ ಕೈಯಲ್ಲಿ ಒದೆ ಬೀಳುತ್ತೆ ಅಂತ ಗೊತ್ತಿದ್ದು ಕೆಣಕಕ್ಕೆ ಬರ್ತೀಯಲ್ಲ, ಅದು ತಪ್ಪು. ಆಯ್ತು ಬಿಡಪ್ಪ, ಏನೋ ತಮಾಷೆ ಮಾಡಿದೆ. ಇವಾಗ ಏನು, ನೀನ್ ಮದುವೆ ಆಗ್ತೀಯಾ ಇಲ್ವೋ? ಮದುವೆ ಆಗ್ತೀನಿ ಮಾವ, ಆದ್ರೆ ಡ್ಯಾಡ್ ತೋರ್ಸೋ ಹುಡುಗಿನಲ್ಲ. ಡ್ಯಾಡ್ ಪ್ರಯತ್ನ ಪಟ್ಟು ಸುಸ್ತಾಗ್ತಾರಲ್ಲ, ಅವಾಗ ನಾನು ಚಾನ್ಸ್ ತಗೋತೀನಿ. ಅವಾಗ ನಾನು ಮದುವೆ ಆಗ್ತೀನಿ. ಏನು ಪ್ಲಾನು, ಏನು ಬಾಂಬು, ಅದು ಅವ್ರಿಗೆ ಗೊತ್ತು. ಶಿವಾನಿ, ನಾನು ಮದುವೆ ಆಗತ್ತೆ ನಿನ್ನೆ. ಶಿವಾನಿ, ಯಾಕೆ ಆವಾಗ್ಲಿಂದ ಕೈ ಹಿಡ್ಕೊಂಡಿದ್ಯಾ? ಬಿಡು. ನಾನು ಬಿಡಲ್ಲ. ಯಾಕೆ ಹಂಗೆ ಆಡ್ತಾ ಇದೆಯಾ? ಏನಾಯ್ತು ನಿನಗೆ? ಅದೆಲ್ಲ ಏನೋ ಕೇಳ್ಬೇಡ, ನಾನು ಇರೋದೇ ಹೀಗೆ. ಯಾಕೆ ಕೋಪ ಮಾಡ್ಕೋತೀಯ ಶಿವಾನಿ? ಊಟ ತಂದಿದ್ದೀನಿ, ತಗೋ ತಿನ್ನು. ಬೇಡ ನನಗೆ. ಹಠ ಯಾಕೆ ಮಾಡ್ತೀಯ ಶಿವಾನಿ? ಮೊದಲೇ ನೀನು ಊಟ ತಿಂದಿಲ್ಲ ನೋಡು. ಏನು ತಿಂದೆ ಇದ್ರೆ ಹಾಸ್ಪಿಟ್ಲಿಗೆ ಸೇರ್ಕೋಬೇಕಾಗತ್ತೆ. ನೀನೇ ತಿನ್ಸು. ನಾನಾ? ನೀನೇ. ತ್ರಿಶೂಲ್, ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ಕೆಲವೊಂದ್ಸರಿ ಕಣ್ಮುಂದೆ ಎಲ್ಲ ನಡೀತಾ ಇದ್ರು ಸತ್ಯ ಅಂತ ನಂಬೋದಕ್ಕೆ ಆಗೋದಿಲ್ಲ. ತ್ರಿಶೂಲ್, ಆ ಚಂದ್ರನ ನೋಡು, ಎಷ್ಟು ಸುಂದರವಾಗಿದ್ದಾನೆ ಅಂತ. ಹೌದು, ಆ ಚಂದ್ರ ಅವನ ಹುಡುಗಿಗೋಸ್ಕರ ರೆಡಿಯಾಗಿ ಬಂದಿದ್ದಾನೆ. ಹುಡುಗಿನ? ಯಾರು? ಭೂಮಿ. ನನಗೂ ಚಂದ್ರಂಗೂ ಒಂದು ಸಿಮಿಲಾರಿಟಿ ಇದೆ. ಏನು ಗೊತ್ತಾ? ಏನು? ಭೂಮಿ ಸಿಗೋದಿಲ್ಲ ಅಂತ ಗೊತ್ತಿದ್ರು ಅವಳು ಸುತ್ತಾನೆ ಇರ್ತಾನೆ. ಹಾಗೆ ನಾನು, ನೀನು ನನಗೆ ಸಿಗೋದಿಲ್ಲ ಅಂತ ಗೊತ್ತಿದ್ರು ನೀನು ಹಿಂದೆನೇ ಸುತ್ತಾ ಇರ್ತೀನಿ. ಸಿಗಲ್ಲ ಅಂತ ನಾನೇನು ಹೇಳಿಲ್ವಲ್ಲ. ಏನಂದೆ? ಏನಿಲ್ಲ, ನನಗೊಂದು ವಿಷಯ ಗೊತ್ತಾಗಬೇಕು. ನೀನು ಮುಂಚೆ ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ? ಇಲ್ಲ. ಮತ್ತೆ ಸುಂದ್ರಿ ಅಂತ ಒಬ್ಳಿದ್ಲು, ಅವಳ ಹೆಸರನ್ನೇ ಪಾರಿವಾಳಗಿಟ್ಟಿದ್ದು ಅಂತ ಹೇಳ್ದೆ. ಅದಾ, ಇದ್ಲು ಸುಂದರಿ ಅಂತ. ಅವಳೆಷ್ಟು ಚೆನ್ನಾಗಿದ್ಲು ಗೊತ್ತಾ? ಹೇಗಿದ್ಲು? ಅವಳು ನೋಡ್ತಾ ಇದ್ದಾಗ ದಿನಗಳು ಕಳೆಯೋದೇ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಲವ್ ಸ್ಟೋರಿ ಹೇಳ ಶಿವಾನಿ. ನಾನು ಅವಳನ್ನ ಫಸ್ಟ್ ಟೈಮ್ ನೋಡಿದ್ದು ಕಾಡಲ್ಲಿ. ಲಂಗ ದಾವಣಿ ಹಾಕ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಗೊತ್ತಾ? ಅವಳನ್ನ ನೋಡಿದಾಗ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು. ಆಮೇಲೆ ಅವಳನ್ನು ಹುಡುಕೊಂಡು ಅವಳ ಮನೆ ಕಾಂಪೌಂಡ್ ಹತ್ತಿದೆ. ಅಲ್ಲಿ ಅವಳು ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು. ಕ್ಲೀನ್ ಬೋಲ್ಡ್ ಆಗೋದೆ. ಆಮೇಲೆ ಏನಾಯ್ತು ಅಂತ ಕೇಳೋದಿಲ್ವಾ ಶಿವಾನಿ? ಹಾಂ, ಏನಾಯ್ತು? ನನಗೂ ಲವ್ ಆಯಿತು, ಅವಳಿಗೂ ಲವ್ ಆಯಿತು. ಆಮೇಲೆ ಒಂದಿನ ನಾನು ಅವಳು ಇಬ್ರು ಸೇರಿ ನನ್ನನ್ನು ಬಿಟ್ಟು ಬೇರೆಯವಳನ್ನ ಪ್ರೀತಿಸ್ತಾ ಇದೆಯಾ ನೀನು? ಶಿವಾನಿ, ಬಿಡು ಬಿಡು. ಅಪ್ಪಾಜಿ, ಗರುಡೋದ್ಗಾರ ನೀಲಿ ಬಣ್ಣಕ್ಕೆ ತಿರುಗಿದೆ.
ಯಾರವಳು ಸುಂದ್ರಿ? ಹಾ, ನೀನ್ ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತಾ ಇದೆಯಾ? ಹೇಳು, ಯಾರವಳು? ನೀನೆ ಇಚ್ಛಾಧಾರಿ ನಾಗಗಳು ನಮ್ಮ ವ್ಯಾಪ್ತಿಯೊಳಗಡೆನೆ ಇದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಬಿಡಬೇಡಿ. ಹೋಗಿ ಹುಡುಕಿ. ಇಲ್ಲೇ ಎಲ್ಲೋ ಇದ್ದಾರೆ, ಹುಡುಕಿ. ಎಲ್ಲ ಕಡೆ ಹುಡುಕಿದ್ವಿ ಒಡೆಯ, ಎಲ್ಲೂ ಸಿಗ್ಲಿಲ್ಲ. ಗರುಡೋದ್ಗಾರ ಶ್ವೇತವರ್ಣಕ್ಕೆ ತಿರುಗಿದೆ. ಛೇ, ಆ ಇಚ್ಛಾಧಾರಿ ನಾಗಗಳು ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ರು. ಇವಾಗ ಏನ್ ಮಾಡೋದು ಅಪ್ಪಾಜಿ? ಸೂರ್ಯೋದಯ ಆಗೋವರೆಗೂ ಕಾಯ್ಬೇಕು. ಅವರು ಮತ್ತೆ ನಮ್ಮ ವ್ಯಾಪ್ತಿಯೊಳಗೆ ಬಂದೇ ಬರ್ತಾರೆ. ಅಲ್ಲಿವರೆಗೂ ಎಲ್ಲರೂ ವಿಶ್ರಾಂತಿ ತಗೊಳ್ಳಿ. ಇಲ್ಲ, ಅವರಿಬ್ಬರು ಜೊತೆಗಿರಕ್ಕೆ ಬಿಡಬಾರ್ದು. ಅವರಿಬ್ಬರಿಗೂ ಆದಷ್ಟು ಬೇಗ ಡಿವೋರ್ಸ್ ಕೊಡಿಸ್ಬೇಕು. ಜಾಸ್ತಿ ಟೈಮ್ ಕೊಟ್ರೆ ಪ್ಯಾಚಪ್ ಮಾಡ್ಕೋತಾರೆ. ನನ್ನ ಮಗ ನನಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಶಿವಾನಿ ಜೊತೆಗೆ ಹನಿಮೂನ್ಗೆ ಹೋಗಿದ್ದಾನೆ. ಆದಷ್ಟು ಬೇಗ ಅವ್ರನ್ನ ಹನಿಮೂನಿಂದ ವಾಪಸ್ ಕರ್ಸ್ಕೋಬೇಕು. ಏನ್ ಮಾಡೋದು? ಲಾಯರ್ ಅಂಕಲ್, ಇದಕ್ಕೆ ನೀವೇ ಸರಿ. ಒಂದು ನಿಮಿಷ. ತ್ರಿವಿಕ್ರಮ್, ಏನು ಸರ್ಪ್ರೈಸಿಂಗ್. ಇತ್ತೀಚೆಗೆ ಮನೆಯವ್ರಿಗೆಲ್ಲ ನನ್ನ ನೆನಪು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂಕಲ್?
ನಮ್ಮ ಮನೆಯವ್ರು ಯಾರಾದರೂ ಸಿಕ್ಕಿದ್ರಾ? ಅದು ಇಲ್ಲ, ಯಾರು ಕಾಲ್ ಮಾಡಿಲ್ಲ. ಯಾಕೆ ಅಂಕಲ್, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ? ನಂಗೇನು ಗೊತ್ತಿಲ್ಲ ಅಂತನಾ? ಏನು ಗೊತ್ತಿದೆ ಅಂಕಲ್? ನಮ್ಮ ಮನೆ ಮ್ಯಾಟ್ರು ನಿಮ್ಮ ಆಫೀಸ್ ಮೆಟ್ಲೇರಿರುವಾಗ ನನ್ನ ಕಿವಿಗೆ ಬೀಳದೆ ಇರುತ್ತಾ? ಶಿವಾನಿ ತ್ರಿಶೂಲ್ ಡಿವೋರ್ಸ್ ಮ್ಯಾಟ್ರು ನನಗೂ ಗೊತ್ತಾಗಿದೆ. ಅಲ್ಲಪ್ಪ, ಅದು ಹಾಗಲ್ಲ. ಯಾಕೆ ಅಂಕಲ್ ಶಾಕ್ ಆಗ್ತಾ ಇದ್ದೀರಾ? ಮುಚ್ಚಿಟ್ಟಿರೋ ಮ್ಯಾಟ್ರ್ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ತ್ರಿಶೂಲ್ ನಂಗೆಲ್ಲ ಹೇಳಿದ್ದಾನೆ. ಹೌದು ಅಂಕಲ್, ತ್ರಿಶೂಲು ಇಂಡೈರೆಕ್ಟಾಗಿ ಹೇಳಿದ್ದಾನೆ. ಡ್ಯಾಡ್ ನಿಮ್ಮನ್ನು ಕರೆಸಿ ಡೈರೆಕ್ಟಾಗಿ ಮಾತಾಡಬೇಕು ಅಂತಿದ್ದಾರೆ. ಅಲ್ಲಪ್ಪ, ಈ ವಿಷಯನ ದಿಗ್ವಿಜಯ್ ಯಾರು ಹೇಳಿದ್ದು? ಅಂಕಲ್, ಒಂದು ಕೆಲಸ ಮಾಡಿ, ಡೈರೆಕ್ಟಾಗಿ ನೀವೇ ಮನೆಗೆ ಬನ್ನಿ. ಡ್ಯಾಡ್ ಹೇಗಿದ್ರು ಟೆನ್ಷನ್ಲಿದ್ದಾರೆ. ನೀವು ಡ್ಯಾಡ್ ಹತ್ರ ಡೈರೆಕ್ಟಾಗಿ ಮಾತಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಬೇಗ ಬನ್ನಿ ಅಂಕಲ್. ಈ ಸೀಕ್ರೆಟ್ ಯಾರು ರಿವೀಲ್ ಮಾಡಿದ್ದು? ಬನ್ನಿ ಅಂಕಲ್, ಬನ್ನಿ. ಇವತ್ತು ಇಡೀ ಮನೆ ಖುಷಿನ ಹಾಳು ಮಾಡೋ ಬಾಂಬ್ ನೀವೇ. ನೀವು ಮನೆಗೆ ಬರ್ತೀರಾ, ಡಿವೋರ್ಸ್ ಮ್ಯಾಟ್ರನ್ನ ಎಲ್ಲರ ಮುಂದೆ ಹೇಳ್ತೀರಾ. ಆವಾಗ ಡಿವೋರ್ಸ್ ಮ್ಯಾಟ್ರ್ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಶಿವಾನಿನ ತ್ರಿಶೂಲ್ನ ಹನಿಮೂನಿಂದ ವಾಪಸ್ ಕರ್ಸ್ಕೋತೀರ. ಶಿವಾನಿ ನನಗೆ ತ್ರಿಶೂಲ್ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ನನ್ನ ಮದುವೆ ಮ್ಯಾಟ್ರು ಕ್ಲಿಯರ್ ಆಗುತ್ತೆ. ಒಂದೇ ಕಲ್ಲು, ಒಂದು ಪ್ರೀತಿ ಹಕ್ಕಿ, ಇನ್ನೊಂದು ಬೇಟೆ ಹಕ್ಕಿ, ಎರಡು ಡಮಾರ್. ಅಪ್ಪಾಜಿ, ನಾವಿಲ್ಲಿಗೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದೆ. ನಾವು ಹೊರಗಡೆನೆ ಹುಡುಕ್ಬೇಕಿತ್ತು. ಯಾಕೆ? ಗರುಡೋದ್ಗಾರ ನೀಲಿ ಬಣ್ಣಕ್ಕೆ ತಿರುಗಿದ್ರು ನಮಗೆ ಅವ್ರನ್ನ ಹುಡುಕಕ್ಕಾಗ್ಲಿಲ್ಲ. ನಾವು ಯಾಕೋ ತಪ್ಪು ಹೆಜ್ಜೆಯಲ್ಲಿ ನಡೀತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನೀನ್ ಯಾಕೆ ಹಾಗೆ ಯೋಚನೆ ಮಾಡ್ತೀಯ ಅಜಿತಾ? ನಾವಿಲ್ಲಿಗೆ ಬಂದಿದ್ರಿಂದ ಆದಿಶೇಷ ನಮ್ಮ ಸುತ್ತಮುತ್ತನೇ ಓಡಾಡ್ಕೊಂಡಿದ್ದಾನೆ ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ನಾವು ಆದಿಶೇಷನ ಹುಡುಕಾಟದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ನೀನ್ ಯಾಕೆ ಅಂದ್ಕೋತಾ ಇಲ್ಲ? ನಮಗವ್ರು ಸಿಗ್ಬೇಕಿತ್ತಲ್ಲ. ಗರುಡೋದ್ಗಾರ ನಮಗೆ ಯಾಕೆ ದಾರಿ ತೋರಿಸ್ತಿಲ್ಲ? ನಾವೆಷ್ಟು ಬಲಿಷ್ಠರು, ನಾಗಲೋಕದವರು ಅಷ್ಟೇ ಬಲಿಷ್ಠರು ಅಜಿತಾ. ಆದಿಶೇಷನ ಜನ್ಮ ಮರುಜನ್ಮವೇ ಆಗಿರಬಹುದು, ಆದರೆ ಅವನನ್ನು ಸೇರಲು ಅವಳ ಪ್ರೇಯಸಿ ಬಂದಿದ್ದಾಳೆ, ನೆನಪಿರಲಿ. ಅಂದ್ರೆ ನಮ್ಗೆ ಅವ್ರ ಶಕ್ತಿ ಮೀರಿಸೋದಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ. ಎಂದೆಂದಿಗೂ ಗರುಡ ಲೋಕದವರೇ ಶಕ್ತಿಶಾಲಿಗಳು. ವಾಸ್ತವದಲ್ಲಾಗಲಿ ಪುರಾಣಗಳಲ್ಲಾಗಲಿ ಗರುಡ ವಂಶದವರನ್ನು ಗೆದ್ದ ಸರ್ಪ ಲೋಕದವರ ಉದಾಹರಣೆಯೇ ಇಲ್ಲ. ಹಾಗಾದರೆ ಆ ಗರುಡೋದ್ಗಾರದ ತರಂಗದಿಂದ ಆ ನಾಗ ಸರ್ಪಗಳು ಹೇಗೆ ಪಾರಾದವು? ವಿಶೇಷ ಶಕ್ತಿ. ಯಾವ ಶಕ್ತಿ ಅವರಿಬ್ಬರನ್ನ ಕಾಪಾಡಿದ್ದು? ಅದು ಸದ್ಯಕ್ಕೆ ನಮಗೆ ನಿಗೂಢ. ನನ್ನ ಅನುಭವದ ಪ್ರಕಾರ ಯಾವುದೋ ಎರಡು ಶಕ್ತಿಗಳು ಆ ಗರುಡೋದ್ಗಾರದ ತರಂಗಗಳನ್ನು ನಿಯಂತ್ರಿಸುತ್ತಿವೆ. ಎರಡು ಶಕ್ತಿ ಅಂದ್ರೆ ಆ ಆದಿಶೇಷ ಮತ್ತು ಅವನು ಪ್ರೇಯಸಿದಾಗಿರಬಹುದಾ? ಇದ್ದರೂ ಇರಬಹುದು. ಹಾಗಾದ್ರೆ ಅವರಿಬ್ರನ್ನ ಹುಡುಕೋದು ನಮ್ಮಿಂದ ಅಸಾಧ್ಯನಾ? ನಾನಿದನ್ನು ಒಪ್ಪೋದಿಲ್ಲ. ಯಾವುದೇ ಎರಡು ಶಕ್ತಿಗಳು ಬಹಳ ಕಾಲ ಒಂದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಬೇರಾಗಲೇಬೇಕು, ನಮಗೆ ಸೂಚನೆ ಸಿಗಲೇಬೇಕು. ಹಾಗಾದ್ರೆ ನಾವು ತುಂಬ ಎಚ್ಚರಿಕೆಯಿಂದ ಹುಡುಕಬೇಕು. ನಮ್ಮದು ಹದ್ದಿನ ಕಣ್ಣು. ಇಂದು ನಮ್ಮ ದೃಷ್ಟಿಗೆ ಅವರು ಬೀಳಲೇಬೇಕು. ಬನ್ನಿ ಅಪ್ಪಾಜಿ, ಈಗಲೇ ಹುಡುಕೋಕೆ ಶುರು ಮಾಡೋಣ. ಆಗಲಿ. ನೀನು ಚಂದ್ರಹಾಸ ವಾಯುಮಾರ್ಗದಲ್ಲಿ ಹುಡುಕಿ, ನಾವು 3 ಜನ ಭೂಮಾರ್ಗದಲ್ಲಿ ಹುಡುಕ್ತೀವಿ. ಆ ಗರುಡೋದ್ಗಾರ ನನ್ನ ಬಳಿಯೇ ಇರುತ್ತೆ. ಸೂಚನೆ ಸಿಕ್ಕ ತಕ್ಷಣ ನಾವೆಲ್ಲರೂ ಒಟ್ಟಿಗೆ ಸೇರೋಣ. ಆದ್ರೆ ಆ ಮುಸ್ತಫಾ ಈಗಾಗಲೇ ರಸ್ತೆಯಲ್ಲಿ ನಮ್ಗ ಕಾಯ್ತಾ ನಿಂತಿದ್ದಾನೆ. ಅವನು ನಮ್ಮ ಜೊತೆ ಬರ್ತಾನೆ. ಸರಿ ಅಪ್ಪಾಜಿ. ಒಂದು ವಿಷಯ ನೆನಪಿನಲ್ಲಿರಲಿ, ಇವತ್ತು ಯಾವುದೇ ಕಾರಣಕ್ಕೂ ಆ ಇಚ್ಛಾಧಾರಿ ನಾಗಗಳನ್ನ ನಾವು ಸುಮ್ಮನೆ ಬಿಡಬಾರ್ದು.
ಆದಿಶೇಷ ಮತ್ತವನ ಪ್ರೇಯಸಿಯ ಅಂತ್ಯ ಆಗಲೇಬೇಕು. ಯದ್ಭವ ತದ್ಭವತಿ. ಅಪ್ಪಾಜಿ, ನನಗೆ ಆಶೀರ್ವಾದ ಮಾಡಿ. ಆ ಸರ್ಪಗಳ ಸಾವು ನನ್ನ ಕೈಲಿ ಆಗ್ಬೇಕು. ವಿಜಯೀ ಭವ.